ಸರ್ವರಿಗೂ ಈ ಸುಂದರ ಸೃಷ್ಟಿಯ ಸುಮಧುರ ಮುಸ್ಸಂಜೆಯ ಹೃದಯ ಸ್ಪರ್ಶಿ ಶುಭ ಕಾಮನೆಗಳು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯಾದಿ ಗಣ್ಯರಿಗೂ, ಆತ್ಮೀಯ ಪೋಷಕರಿಗೂ, ನಲ್ಮೆಯ ಶಿಕ್ಷಕರಿಗೂ, ಒಲವಿನ ವಿದ್ಯಾರ್ಥಿಗಳಿಗೂ ಹಾಗೂ ತಮಗೆಲ್ಲರಿಗೂ ಹೃದಯ ಸ್ಪರ್ಶಿ ಸ್ವಾಗತ, ಸುಸ್ವಾಗತ. ಅರ್ಸುಲೈನ್ ಸಿಸ್ಟರ್ಸ್ ಆಫ್ ಸೆಂಟ್ ಜೆರೋಮ್ ಇನ್ ಸೊಮಾಸ್ಕ ಸಭೆಯ ಸಹೋದರಿಯರಾದ ನಮಗೆ ದೇವರು ನೀಡಿರುವ ಅತ್ಯಮೂಲ್ಯವಾದ ಕೊಡುಗೆಗಳೆಂದರೆ ಪುನೀತ ಕಥರೀನಾ ಮತ್ತು ಮದರ್ ಜುಡಿತ್. ಇವರ ಸತತ ಶ್ರಮ ಮತ್ತು ತ್ಯಾಗದ ಫಲವಾಗಿ ನಮ್ಮ ಸಂಸ್ಥೆಯು ಕ್ರಿಸ್ತಶಕ 1857 ಡಿಸೆಂಬರ್ 14ರಂದು ಅಧಿಕೃತವಾಗಿ ಆರಂಭವಾಯಿತು. ಇವರ ಜೀವನದಿಂದ ಪ್ರೇರಣೆಗೊಂಡು ದೇಶ ದೂರವಾದರೂ ಧೈರ್ಯದಿಂದ ದೈವಕರೆಗೆ ಹೋಗೊಟ್ಟು ನಮ್ಮ 8 ಯುವತಿಯರು ಕೇರಳದಿಂದ ಇಟಲಿ ದೇಶಕ್ಕೆ ಹೋಗಿ ಅಲ್ಲಿಯ ಭಾಷೆ ಸಂಸ್ಕೃತಿಯಲ್ಲಿ ಬೆರೆತು ಉತ್ತಮ ತರಬೇತಿಯನ್ನು ಪಡೆದು ಧಾರ್ಮಿಕ ಸಹೋದರಿಯರಾಗಿ ಪುನಃ ನಮ್ಮ ದೇಶಕ್ಕೆ ಸೇವಾ ಮನೋಭಾವದಿಂದ ಕ್ರಿಸ್ತಶಕ 1978ರಲ್ಲಿ ಭಾರತಕ್ಕೆ ಆಗಮಿಸಿದರು. ಸಮಾಜದ ಧ್ಯೇಯೋದ್ದೇಶಗಳನ್ನು ಮನಗಂಡು ಇವರು ಶಿಕ್ಷಣದಿಂದ ವಂಚಿತರಾದ ಮಕ್ಕಳಿಗೆ ಶಿಕ್ಷಣ, ಸಮಾಜದಿಂದ ಶೋಷಣೆಗೊಳಗಾದ ಮಹಿಳೆಯರ ಸಬಲೀಕರಣ, ತಂದೆ ತಾಯಿಯರ ಪ್ರೀತಿ ವಾತ್ಸಲ್ಯ ಸಿಗದ ಅನಾಥ ಹಾಗೂ ನಿರಾಶ್ರಿತ ಮಕ್ಕಳ ಪರಿಪಾಲನೆ, ದಾರಿ ತಪ್ಪಿದ ಯುವಕ ಯುವತಿಯರ ಬಾಳಿಗೆ ದಾರಿದೀಪದಂತೆ ಬೆಳಗುತ್ತಾ ತಮ್ಮ ಅವಿರತ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಇಂದು ನಮ್ಮ ಸಭೆಯು ಭಾರತದಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಹಾಗೂ ಉತ್ತರ ಪ್ರದೇಶಗಳತ್ತ ಹರಡಿಕೊಂಡಿದೆ. ಸಾಂಸ್ಕೃತಿಕ ನಗರಿ, ಅರಮನೆಗಳ ಬೀಡು, ಕಲೆ, ವಾಸ್ತುಶಿಲ್ಪದ ತವರೂರಾದ ಮೈಸೂರಿನ ಬನ್ನೂರು ರಸ್ತೆಯಲ್ಲಿರುವ ಜ್ಯೋತಿ ನಿಲಯವು ಹಲವಾರು ಸೇವಾ ಕಾರ್ಯಗಳೊಂದಿಗೆ ಮುನ್ನಡೆಯುತ್ತಿದೆ. ವಿಶೇಷವಾಗಿ ಸಮಾಜ ಸೇವೆ, ಬಡ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಅನಾಥ ಮಕ್ಕಳಿಗೆ ಆಶ್ರಯ ನೀಡುವುದರತ್ತ ಗಮನ ಹರಿಸಿದೆ. ಮೈಸೂರಿನ ನಾಡನಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಕ್ರಿಸ್ತಶಕ 1994ರಲ್ಲಿ ಅಧಿಕೃತವಾಗಿ ಆರಂಭಗೊಂಡ ನಮ್ಮ ವಿದ್ಯಾಜ್ಯೋತಿ ಶಾಲೆಯು ಇಂದು ನರ್ಸರಿ, ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನ ನಿಸ್ವಾರ್ಥ ಹಾಗೂ ಅವಿರತ ಸೇವೆಯೊಂದಿಗೆ ಅಭಿವೃದ್ಧಿಯ ಹೆಜ್ಜೆಗಳನ್ನಿಟ್ಟು ಮುನ್ನಡೆಯುತ್ತಿರುವುದು ಸಂತಸದ ವಿಚಾರವಾಗಿದೆ. ನಮ್ಮ ವಿದ್ಯಾಜ್ಯೋತಿ ಶಾಲೆಯು ಒಂದು ಹೆಮ್ಮೆಯ ಹೆಮ್ಮರವೆಂದು ಹೇಳಲು ಇಚ್ಛಿಸುತ್ತೇನೆ. ನಮ್ಮ ಶಾಲೆಯು ಇಷ್ಟು ಸದೃಢವಾಗಿ ಹಾಗೂ ಎತ್ತರವಾಗಿ ಬೆಳೆಯಲು ಮೂಲ ಕಾರಣರಾದ ಸಿಸ್ಟರ್ ಬರ್ತೀನರವರ ಸೇವಾ ಕಾರ್ಯವನ್ನು ಸ್ಮರಿಸಲು ಇಚ್ಛಿಸುತ್ತೇನೆ. ಬಡವರ ಬಂಧು, ಮಮತೆಯ ಮಾತೆ, ಪ್ರೀತಿ ವಾತ್ಸಲ್ಯದ ಸ್ಫೂರ್ತಿಯಾಗಿದ್ದು ಗ್ರಾಮೀಣ ಜನರ ಸಾಮಾಜಿಕ, ಆರ್ಥಿಕ, ನೈತಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದ ಮಹಾನ್ ಶಕ್ತಿ ಇವರಾಗಿದ್ದಾರೆ. ಸಾಧನೆ ಎಂಬುದು ಒಂದು ದಿನದ ಅಥವಾ ಒಂದು ವರ್ಷದ ಶ್ರಮವಲ್ಲ, ಅದೊಂದು ನಿರಂತರ ಪರಿಶ್ರಮದ ಪ್ರತಿಫಲ. ಜಾತಿ ಭೇದವಿಲ್ಲದೆ, ಲಿಂಗ ತಾರತಮ್ಯವಿಲ್ಲದೆ, ಬಡವ ಬಲ್ಲಿದನೆಂಬ ಭೇದವಿಲ್ಲದೆ ಸರಿಸಮಾನವಾಗಿ ಸರ್ವರಿಗೂ ಜ್ಞಾನ ಜ್ಯೋತಿಯನ್ನು ಬೆಳಗಿಸಲು ಅವಕಾಶ ನೀಡುವ ಜ್ಞಾನ ದೇಗುಲ ನಮ್ಮ ವಿದ್ಯಾಜ್ಯೋತಿ ಶಾಲೆ. ಗುಣಮಟ್ಟ ಶಿಕ್ಷಣದೊಂದಿಗೆ ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ, ಕರಾಟೆ, ನೃತ್ಯ, NCC, ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಹೀಗೆ 10 ಹಲವಾರು ವಿಭಾಗಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತಿರುವ ನಮ್ಮ ವಿದ್ಯಾಜ್ಯೋತಿ ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರನ್ನು ಅಭಿನಂದಿಸುತ್ತೇನೆ. ಇಲ್ಲಿ ನೆರೆದಿರುವ ಸರ್ವರಿಗೂ ಈ ರಮಣೀಯ ಸುಮಧುರ ಸಂಜೆಯ ಸುಸ್ವಾಗತ. ಕನ್ನಡ ನಾಡಿನ ಹೆಮ್ಮೆಯ ಕವಿ ಕುವೆಂಪುರವರು ಹೇಳಿದಂತೆ, ಓ ನನ್ನ ಚೇತನ ಆಗು ನೀ ಅನಿಕೇತನ. ನಮ್ಮ ಶಾಲೆಯು
ಕೇವಲ ಪಾಠಶಾಲೆಯಲ್ಲ, ಅದು ವಿದ್ಯಾರ್ಥಿಗಳ ಪ್ರತಿಭೆ ಅರಳಲು ಒಂದು ಅನಿಕೇತನವಾಗಿದೆ. ಇಂದು ನಮ್ಮ ವಿದ್ಯಾಜ್ಯೋತಿ ಶಾಲೆಯು ಅತ್ಯಾಧುನಿಕ ಸ್ಪರ್ಧಾತ್ಮಕ ಯುಗಕ್ಕೆ ಅವಶ್ಯಕವಿರುವ ಎಲ್ಲ ಸೌಕರ್ಯಗಳನ್ನು ಹೊಂದಿ ಅಭಿವೃದ್ಧಿಯ ಮುಂಚೂಣಿಯಲ್ಲಿರುವ ಸಂಸ್ಥೆಯಾಗಿದೆ. ಇದಕ್ಕೆ ನಮ್ಮ ಸಂಸ್ಥೆಯ ಇಂಡಿಯನ್ ಡೆಲಿಗೇಟ್ ಆಗಿರುವ ಸಿಸ್ಟರ್ ತೆರೇಸಾರವರು, ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸಿಸ್ಟರ್ ಅಲ್ಫೋನ್ಸಾರವರು, ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಸಿಸ್ಟರ್ ಓಯ್ಲೆಟ್ ರೇಠಾರವರು ಹಾಗೂ ಮಿಸ್ಟರ್ ಚೇತನ್ ರವರು ಶಿಕ್ಷಣ ಸಂಯೋಜಕರು, ಇವರುಗಳ ನಾಯಕತ್ವದಿಂದ ಕಳೆದ 2 ವರ್ಷಗಳಲ್ಲಿ ನಮ್ಮ ಶಾಲೆಯು ಹಲವು ಮೈಲುಗಲ್ಲುಗಳನ್ನು ಸಾಧಿಸಿದೆ. ವರ್ಷವಿಡೀ ನಮ್ಮ ಸಾಧನೆಗಳ ಕನ್ನಡಿ ಈ ವಾರ್ಷಿಕ ವರದಿ. ಕಳೆದ 2 ವರ್ಷದಲ್ಲಿ ಶಾಲೆಯು ಶೈಕ್ಷಣಿಕ, ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಾಧನೆಗಳನ್ನು ವಿವರಿಸಲು ನನ್ನ ಸಹೋದ್ಯೋಗಿ ಮಿತ್ರರು ಸಿದ್ಧರಿದ್ದಾರೆ. ಮೊದಲಿಗೆ ಶೈಕ್ಷಣಿಕ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದೆ ಮಂಡಿಸಲಿದ್ದಾರೆ ನಮ್ಮ ಪ್ರೌಢಶಾಲಾ ವಿಭಾಗದ ಹಿಂದಿ ಶಿಕ್ಷಕಿಯಾದ ಮಿಸ್ ನಾಗಮಣಿಯವರು. ಉತ್ತಮ ವಾತಾವರಣವು ಉತ್ತಮ ಶಿಕ್ಷಣವನ್ನು ನೀಡಲು ಸಾಧ್ಯ ಎಂಬುದನ್ನರಿತು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಶಾಲೆಯಲ್ಲಿ ಹಲವಾರು ಸೌಲಭ್ಯಗಳನ್ನು ಒದಗಿಸಲಾಗಿದೆ. ವಿಶೇಷವಾಗಿ ವಿಶಾಲವಾದ ಮೈದಾನ, ಸುಂದರ ಹೂತೋಟ, ಶಾಲೆಯ ಶಿಸ್ತು, ಆಡಳಿತ ಮಂಡಳಿಯ ನಿರ್ವಹಣೆ, ಪರಿಣಾಮಕಾರಿಯಾದ ಬೋಧನಾ ವಿಧಾನ, ಪ್ರತಿ ತರಗತಿಯಲ್ಲಿ ಸ್ಮಾರ್ಟ್ ಬೋರ್ಡ್ ಅಳವಡಿಕೆ, ವಿಶಾಲವಾದ ಕೊಠಡಿಗಳು, ಪ್ರಯೋಗಾಲಯ, ಗ್ರಂಥಾಲಯದ ವ್ಯವಸ್ಥೆ, ತರಬೇತಿ ಪಡೆದಿರುವ ಶಿಕ್ಷಕ ವೃಂದದವರು, ಕಂಪ್ಯೂಟರ್ ತರಗತಿ, ಕರಾಟೆ, ಭರತನಾಟ್ಯ, ಎನ್ಸಿಸಿ, ಮಂತ್ರಿಮಂಡಲ ರಚನೆ, ಜೊತೆಗೆ ಚಿಕ್ಕ ಮತ್ತು ಹೆಣ್ಣು ಮಕ್ಕಳಿಗೆ ಅನುಕೂಲವಾಗಲೆಂದು ಬಸ್ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತಂದಿದ್ದೇವೆ. ಇಂದು ನಮ್ಮ ವಿದ್ಯಾಜ್ಯೋತಿ ಶಾಲೆ ಸುತ್ತಮುತ್ತಲಿನ ಶಾಲೆಗಳಲ್ಲಿ ಒಂದು ಮಾದರಿ ಶಾಲೆಯಾಗಿ ಹೊರಹೊಮ್ಮಲು ಪೋಷಕರ ಪಾತ್ರ ಬಹಳ ಪ್ರಮುಖವಾದದ್ದು. ಆಡಳಿತ ಮಂಡಳಿ, ಶಿಕ್ಷಕ ವೃಂದದವರು, ಪೋಷಕ ವೃಂದದವರು ಹಾಗೂ ಮಕ್ಕಳು ಎಲ್ಲರೂ ಸೇರಿ ನಮ್ಮ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಸದಾ ಶ್ರಮಿಸೋಣ. ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ 4 ಕೊಠಡಿಗಳಿವೆ. ವಿದ್ಯಾರ್ಥಿಗಳ ಸಂಖ್ಯೆ 60, ಶಿಕ್ಷಕ ವೃಂದದವರ ಸಂಖ್ಯೆ 3. ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸಲು ಆಟದ ಜೊತೆಯಲ್ಲಿ ಪಾಠಗಳನ್ನು ಮಾಡುತ್ತಾ, ಉದಾಹರಣೆಗೆ ಕ್ರಾಫ್ಟ್, ಕಲರ್ ಡೇ, ಡ್ರಾಯಿಂಗ್, ಕಲರಿಂಗ್, ಆರ್ಟ್ ಆಚರಿಸುವುದರೊಂದಿಗೆ ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತಿದೆ. ಹಾಗೆಯೇ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಹಂತದಲ್ಲಿ 10 ಕೊಠಡಿಗಳಿವೆ. ವಿದ್ಯಾರ್ಥಿಗಳ ಸಂಖ್ಯೆ 400, 15 ಶಿಕ್ಷಕ ವೃಂದದವರಿದ್ದಾರೆ. ಮಕ್ಕಳ ಪ್ರತಿಭೆಯನ್ನು ಗುರುತಿಸಲು ಪ್ರತಿ ವಾರದ ಕೊನೆಯ ದಿನ ಮಕ್ಕಳಿಗೆ ಒಂದೊಂದು ಸ್ಪರ್ಧೆಯನ್ನು ಏರ್ಪಡಿಸಿ ಬಹುಮಾನವನ್ನ ನೀಡಲಾಗುತ್ತಿದೆ. ಉದಾಹರಣೆಗೆ ರಂಗೋಲಿ, ಕ್ವಿಜ್, ಡ್ರಾಯಿಂಗ್, ಮೆಮೊರಿ ಟೆಸ್ಟ್ ಮಾಡಲಾಗುತ್ತಿದೆ. ಪ್ರೌಢಶಾಲಾ ಹಂತದಲ್ಲಿ 10 ಕೊಠಡಿಗಳಿವೆ. ವಿದ್ಯಾರ್ಥಿಗಳ ಸಂಖ್ಯೆ 377, 12 ಜನ ಶಿಕ್ಷಕ ವೃಂದದವರಿದ್ದಾರೆ. ನಮ್ಮ ಪ್ರೌಢಶಾಲೆಯಲ್ಲಿ ಈಗಾಗಲೇ 23 ತಂಡಗಳು ಮುಗಿದಿದ್ದು, ಈ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷವೂ 100ಕ್ಕೆ 100 ಫಲಿತಾಂಶ ಬಂದಿದೆ. 24-25ನೇ ಸಾಲಿನಲ್ಲಿಯೂ ಕೂಡ 100ಕ್ಕೆ 100 ಫಲಿತಾಂಶ ಬಂದಿದ್ದು, ಅವರುಗಳಲ್ಲಿ ಸುಮಾರು 120 ವಿದ್ಯಾರ್ಥಿಗಳಿದ್ದು 7 ಡಿಸ್ಟಿಂಕ್ಷನ್, 54 ಪ್ರಥಮ ದರ್ಜೆ, 42 ಜನ ತೇರ್ಗಡೆ ಹೊಂದಿದ್ದಾರೆ. ಇದು ಶ್ಲಾಘನೀಯ. ಅದರಲ್ಲಿ ಕನ್ನಡದಲ್ಲಿ ಲಾವಣ್ಯ 125ಕ್ಕೆ 125 ಅಂಕ, ಗುಣಶ್ರೀ ಸಮಾಜ ವಿಜ್ಞಾನದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿರುವುದು ನಮ್ಮ ಶಾಲೆಗೆ ಮತ್ತು ಪೋಷಕರಿಗೆ ಕೀರ್ತಿಯನ್ನ ತಂದಿರುವಂತಹ ವಿಷಯವಾಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಆಡಳಿತ ಮಂಡಳಿಯ ಸಹಕಾರ, ಶಿಕ್ಷಕ ವೃಂದದವರ ಶ್ರಮ. ಬೆಳಗ್ಗೆ 8:30ರಿಂದ 9:30ರವರೆಗೆ ಹಾಗೂ ಸಂಜೆ 4ರಿಂದ 5 ಗಂಟೆಯವರೆಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತಿದೆ. ತಿಂಗಳಿನ ಕೊನೆಯ ವಾರದಲ್ಲಿ ಪೋಷಕರ ಸಭೆಗಳನ್ನು ನಡೆಸಿ ಮಕ್ಕಳ ಕಲಿಕೆಯ ಬಗ್ಗೆ ಚರ್ಚಿಸಲಾಗುತ್ತದೆ. ಹಾಗೆಯೇ ಶಿಕ್ಷಕರುಗಳಿಗೆ ವಿಶೇಷ ತಜ್ಞರಿಂದ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಆಗಾಗ ಕಾರ್ಯಾಗಾರಗಳನ್ನು ಸಹ ನಡೆಸಲಾಗುತ್ತಿದೆ. 2024-25ನೇ ಸಾಲಿನಲ್ಲಿ ವಿದ್ಯಾಜ್ಯೋತಿ ಪದವಿ ಪೂರ್ವ ಕಾಲೇಜು ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳನ್ನು ಪ್ರಾರಂಭಿಸಲಾಗಿದೆ. ವಿದ್ಯಾರ್ಥಿಗಳ ಸಂಖ್ಯೆ 88, ಉಪನ್ಯಾಸಕರ ಸಂಖ್ಯೆ 12. 2025-26ನೇ ಸಾಲಿನಲ್ಲಿ ಫೋಟೋಗ್ರಫಿ ತರಬೇತಿಯನ್ನು ಪ್ರಾರಂಭಿಸಿದ್ದು, 1 ತಂಡ ತರಬೇತಿಯನ್ನು ಮುಗಿಸಿ ಯಶಸ್ಸನ್ನು ಸಾಧಿಸಿದೆ. ಒಟ್ಟಾರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ
2025-26ನೇ ಸಾಲಿನಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 870, ಒಟ್ಟು ಶಿಕ್ಷಕರ ಸಂಖ್ಯೆ 45. ಶಿಕ್ಷಣದ ಜೊತೆಗೆ ಕಲೆಗೂ ಅಪಾರವಾದ ಮಹತ್ವವನ್ನು ಸಂಸ್ಥೆಯು ನೀಡುತ್ತಾ ಬಂದಿದೆ. ಕಲೆ ಎಂಬುದು ಬರೀ ಮನರಂಜನೆ ಅಲ್ಲ, ಅದು ಮನುಷ್ಯನ ಮನಸ್ಸನ್ನು ಅರಳಿಸುವ ಸಂಜೀವಿನಿ. ಈಗ ನಮ್ಮ ಸಂಸ್ಥೆಯ ಸಾಂಸ್ಕೃತಿಕ ವರದಿಯನ್ನು ಮಂಡಿಸಲಿದ್ದಾರೆ ನನ್ನ ಸಹೋದ್ಯೋಗಿ ಮಿತ್ರರಾದ ಸರ್ ಪುನೀತ್ ಕುಮಾರ್ ರವರು, ಕನ್ನಡ ಭಾಷಾ ಶಿಕ್ಷಕರು. ತಮ್ಮಲ್ಲಿರುವ ಕಲೆಯನ್ನು ಪ್ರದರ್ಶಿಸಲು ಅವರಿಗೆ ಬೇಕಾದಂತಹ ವೇದಿಕೆಯನ್ನು ನಮ್ಮ ವಿದ್ಯಾಜ್ಯೋತಿ ಶಿಕ್ಷಣ ಸಂಸ್ಥೆಯು ಒದಗಿಸಿಕೊಡುತ್ತಿದೆ. ದಿನಾಂಕ 5/6/2025 ಪರಿಸರ ದಿನದ ಆಚರಣೆ. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಮತ್ತು ಮಕ್ಕಳೆಲ್ಲರೂ ಹಸಿರು ಬಣ್ಣದ ಉಡುಪನ್ನು ಧರಿಸಿ ಹಸಿರೇ ಉಸಿರು ಎಂಬುದನ್ನು ಚರ್ಚಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಆಚರಿಸಿದರು. ದಿನಾಂಕ 21/6/2025 ಯೋಗ ದಿನದ ಆಚರಣೆ. ದೈಹಿಕ ಶಿಕ್ಷಕರ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಿ ಮಕ್ಕಳಿಗೆ ಯೋಗದ ಮಹತ್ವವನ್ನು ತಿಳಿಸಲಾಯಿತು. ದಿನಾಂಕ 12/7/2025 ಪ್ರತಿಭಾ ದಿನದ ಪ್ರದರ್ಶನ. ಮಕ್ಕಳಿಗೆ ತಮ್ಮ ಕಲಿಕೆಯನ್ನು ಪ್ರದರ್ಶಿಸುವ ಸಲುವಾಗಿ ವೇದಿಕೆಯನ್ನು ಕಲ್ಪಿಸಿಕೊಡಲೆಂದು ಶಾಲೆಯಲ್ಲಿ ಹಸಿರು ತಂಡದ ಶಿಕ್ಷಕರ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಚರಿಸಲಾಯಿತು. ದಿನಾಂಕ 3/8/2025 ಗಾಳಿಪಟದ ಸ್ಪರ್ಧೆ. ಮಕ್ಕಳಿಗೆ ಕಣ್ಮರೆಯಾಗುತ್ತಿರುವ ಸಂಸ್ಕೃತಿಯನ್ನು ತಿಳಿಸುವ ಸಲುವಾಗಿ ಗಾಳಿಪಟದ ಸ್ಪರ್ಧೆಯನ್ನು ಶಾಲೆಯಲ್ಲಿ ಏರ್ಪಡಿಸಿ ಅರಿವನ್ನು ಮೂಡಿಸಲಾಯಿತು. ದಿನಾಂಕ 15/8/2025 ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆ. ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ಆಚರಿಸಿ ಅದರ ಮಹತ್ವವನ್ನು ಮಕ್ಕಳಿಗೆ ತಿಳಿಸಲಾಯಿತು. ದಿನಾಂಕ 6/9/2025 ಶಿಕ್ಷಕರ ದಿನಾಚರಣೆ. ಶಿಕ್ಷಕರಿಗೆ ಗೌರವವನ್ನು ಸಲ್ಲಿಸುವ ಸಲುವಾಗಿ ಎಲ್ಲ ವಿದ್ಯಾರ್ಥಿಗಳು ಜೊತೆಗೂಡಿ ಉತ್ತಮವಾದ ವೇದಿಕೆಯನ್ನು ಸಿದ್ಧಪಡಿಸಿ ಶಿಕ್ಷಕರನ್ನು ಮನರಂಜಿಸಿ ಕಿರುಕಾಣಿಕೆಯನ್ನು ನೀಡಿ ಆಟೋಟಗಳಲ್ಲಿ ಶಿಕ್ಷಕರನ್ನು ಭಾಗವಹಿಸುವಂತೆ ಮಾಡಿ ಮನರಂಜಿಸಿದರು. ದಿನಾಂಕ 2/10/2025 ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಗಾಂಧಿ ಜಯಂತಿಯ ಆಚರಣೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖರಾದಂತಹ ಮಹಾತ್ಮ ಗಾಂಧೀಜಿಯವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ಜಯಂತಿಯನ್ನು ಆಚರಿಸಲಾಯಿತು. ದಿನಾಂಕ 1/11/2025 ಕನ್ನಡ ರಾಜ್ಯೋತ್ಸವದ ಆಚರಣೆ. ಕನ್ನಡ ನಾಡಿನಲ್ಲಿ ಜನಿಸಿದ ನಾವು ಕನ್ನಡಿಗರಾಗಿ ಕನ್ನಡ ಪ್ರೇಮವನ್ನು ಗೌರವಿಸಬೇಕೆಂದು ದಿನಾಂಕ 1/11/2025 ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಆಚರಿಸಿದೆವು. ಕನ್ನಡ ಭಾಷೆ ನಮ್ಮ ಜೀವದ ಭಾಷೆ ಎಂದು ಹಾಗೂ ಭಾಷಾಭಿಮಾನದ ವಿಚಾರಗಳನ್ನು ಕುರಿತು ನಮ್ಮ ಕನ್ನಡ ಉಪನ್ಯಾಸಕರಾದ ಸರ್ ಪುನೀತ್ ಕುಮಾರ್ ರವರು ವಿಚಾರಗಳನ್ನು ಮಂಡಿಸಿದರು. ದಿನಾಂಕ 14/11/2025 ಮಕ್ಕಳ ದಿನಾಚರಣೆ ಕಾರ್ಯಕ್ರಮ. ಈ ದಿನದಂದು ಮಕ್ಕಳಿಗೆ ಮನರಂಜಿಸಲು ಶಿಕ್ಷಕರೇ ಮಕ್ಕಳಂತೆ ಕುಣಿದು ಕುಪ್ಪಳಿಸಿ ಮನರಂಜಿಸಿ ಮಕ್ಕಳಿಗೆ ಊಟ ನೀಡಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪ್ರತಿಭಾ ಕಾರಂಜಿ ಕಾರ್ಯಕ್ರಮ. ಕಳೆದ 2 ಶೈಕ್ಷಣಿಕ ವರ್ಷಗಳಿಂದಲೂ ಮಕ್ಕಳನ್ನು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅವಕಾಶ ಕಲ್ಪಿಸಿ ಸುಮಾರು ವಿದ್ಯಾರ್ಥಿಗಳು ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ಪಡೆದುಕೊಂಡು ನಮ್ಮ ವಿದ್ಯಾಜ್ಯೋತಿ ಶಾಲೆಯ ಹೆಸರನ್ನು ಗರಿಮೆಯ ಶಿಖರಕ್ಕೇರಿಸಿರುವುದನ್ನು ಕಾಣಬಹುದಾಗಿದೆ. ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎನ್ನುವಂತೆ ಕಳೆದ ಶೈಕ್ಷಣಿಕ ವರ್ಷ ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು 3 ದಿನದ ತಮಿಳುನಾಡಿನ ಶೈಕ್ಷಣಿಕ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿ ಪ್ರೇಕ್ಷಣೀಯ ಸ್ಥಳಗಳನ್ನು ಪರಿಚಯಿಸಿ ಕರೆತರಲಾಯಿತು. ಜೊತೆಗೆ ಪ್ರಾಥಮಿಕ ಶಾಲಾ ಮಕ್ಕಳನ್ನು 1 ದಿನದ ಬಂಡೀಪುರ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ ಮಕ್ಕಳೊಂದಿಗೆ ನಮ್ಮ ಶಾಲಾ ಪರಿವಾರವು ಖುಷಿಯ ಕ್ಷಣಗಳನ್ನು ಕಳೆಯಿತು. ಕಾಲೇಜು ವಿಭಾಗದಲ್ಲಿ ವಿಜ್ಞಾನ ವಿಭಾಗಕ್ಕೆ ಸಂಬಂಧಿಸಿದಂತೆ ಕಿರು ಪ್ರವಾಸಗಳನ್ನು ಕೈಗೊಂಡು ಜೊತೆಗೆ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಪಠ್ಯಕ್ಕನುಗುಣವಾಗಿ ಪ್ರಥಮ ಹಾಗೂ ದ್ವಿತೀಯ PUCಯ ವಿದ್ಯಾರ್ಥಿಗಳನ್ನು ಮೈಸೂರಿನ ಕಲಾಮಂದಿರದಲ್ಲಿ ನಡೆದ ನಾಟಕಗಳನ್ನು ತೋರಿಸಿ ಜ್ಞಾನಪೀಠ ಪ್ರಶಸ್ತಿ
ಪುರಸ್ಕೃತರಾದ ಚಂದ್ರಶೇಖರ ಕಂಬಾರರನ್ನು ಭೇಟಿ ಮಾಡಿಸಲಾಯಿತು. ಜೊತೆಗೆ ಈ ಶೈಕ್ಷಣಿಕ ವರ್ಷದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ದಿನದ ಮಡಿಕೇರಿಯ ಪ್ರವಾಸವನ್ನು ಕೈಗೊಂಡು ಖುಷಿಯ ಕ್ಷಣಗಳನ್ನು ಕಳೆಯಲಾಯಿತು. ಹೀಗೆ ನಮ್ಮ ವಿದ್ಯಾಜ್ಯೋತಿ ಶಿಕ್ಷಣ ಸಂಸ್ಥೆಯು ಮಕ್ಕಳಿಗೆ ಸಂಬಂಧಿಸಿದಂತೆ ನೃತ್ಯ, ಸಂಗೀತ, ನಾಟಕ, ಚಿತ್ರಕಲೆ, ಹಬ್ಬಗಳ ಆಚರಣೆ, ಕಲಾ ಪ್ರದರ್ಶನ ಇತ್ಯಾದಿ ಸಹಕಾರಿಯಾಗಿರುವುದನ್ನು ಕಾಣಬಹುದಾಗಿದೆ. ಶಿಕ್ಷಣ ಮತ್ತು ಕಲೆಯ ಜೊತೆಗೆ ನಮ್ಮ ಶಾಲೆಯು ಕ್ರೀಡೆಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ನೀಡುತ್ತಾ ಬಂದಿದೆ. ಕ್ರೀಡೆಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ತಂಡ ಮನೋಭಾವ, ಶಿಸ್ತು ಮತ್ತು ನಾಯಕತ್ವ ಹಾಗೂ ಪ್ರತಿಭೆ ಗುರುತಿಸುವಿಕೆ ಸಹಾಯ ಮಾಡುತ್ತದೆ. ಕ್ರೀಡೆ ಕೇವಲ ಆಟಗಳನ್ನು ಆಡುವುದಲ್ಲ, ಬದಲಿಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಾದ ಮೌಲ್ಯಗಳು ಮತ್ತು ಕೌಶಲ್ಯಗಳನ್ನು ಬೋಧಿಸುವ ಒಂದು ಪ್ರಮುಖ ಶೈಕ್ಷಣಿಕ ಕಾರ್ಯಕ್ರಮವಾಗಿದೆ. ಈಗ ಕ್ರೀಡಾ ವರದಿಯನ್ನು ನಿಮ್ಮ ಮುಂದೆ ಮಂಡಿಸಲಿದ್ದಾರೆ ನನ್ನ ಸಹೋದ್ಯೋಗಿ ಮಿತ್ರರಾದ ಪ್ರಾಥಮಿಕ ಶಾಲಾ ಶಿಕ್ಷಕಿಯವರು ಮಿಸ್ ರೇಖಾರವರು. ಕ್ರೀಡೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ. ಕ್ರೀಡಾ ಚಟುವಟಿಕೆಗಳು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಕಾರಣವಾಗುತ್ತದೆ. ಇದನ್ನು ಮನಗಂಡ ನಮ್ಮ ವಿದ್ಯಾಜ್ಯೋತಿ ಸಂಸ್ಥೆ ಪಠ್ಯ ಚಟುವಟಿಕೆಗೆ ಎಷ್ಟು ಪ್ರಾಮುಖ್ಯತೆ ನೀಡುತ್ತದೋ ಅಷ್ಟೇ ಕ್ರೀಡಾ ಚಟುವಟಿಕೆಗಳಿಗೂ ಪ್ರಾಮುಖ್ಯತೆ ನೀಡುತ್ತಿದೆ. ಅದಕ್ಕಾಗಿ ನಮ್ಮ ಶಾಲೆಯಲ್ಲಿ ನುರಿತ ಹಾಗೂ ತರಬೇತಿ ಹೊಂದಿರುವ ದೈಹಿಕ ಶಿಕ್ಷಕರನ್ನು ನೇಮಿಸಿಕೊಂಡು ಮಕ್ಕಳಿಗೆ ಉತ್ತಮ ಕ್ರೀಡಾ ಶಿಕ್ಷಣವನ್ನ ನೀಡುತ್ತಿದೆ. ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಸರ್ ಅಯ್ಯಪ್ಪನವರು BPEd ಶಿಕ್ಷಣ ಮುಗಿಸಿದ್ದು ನಮ್ಮ ಶಾಲೆಯಲ್ಲಿ ಸುಮಾರು 13 ವರ್ಷಗಳಿಂದ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಾಗೆಯೇ ಮತ್ತೊಬ್ಬ ದೈಹಿಕ ಶಿಕ್ಷಕರಾದ ಸರ್ ಪ್ರಶಾಂತ್ ರವರು MPEd ಶಿಕ್ಷಣ ಮುಗಿಸಿದ್ದು ನಮ್ಮ ಶಾಲೆಯಲ್ಲಿ 2 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು 30/7/2025ರಿಂದ 27/9/2025 ಮಹಾರಾಷ್ಟ್ರದಲ್ಲಿ ನಾಗಪುರ ಕಾಮ್ಟಿಯಲ್ಲಿ ನಡೆದ ANO ತರಬೇತಿಯಲ್ಲಿ ಪಾಲ್ಗೊಂಡು ಅಲ್ಲಿ ನಡೆದ ವಾಲಿಬಾಲ್, ಬ್ಯಾಸ್ಕೆಟ್ಬಾಲ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕವನ್ನು ಗಳಿಸಿ ಡೈನಾಮಿಕ್ ಪ್ಲೇಯರ್ ಆಫ್ ವಾಲಿಬಾಲ್ ಎಂಬ ಪ್ರಮಾಣ ಪತ್ರ ಪಡೆದಿರುವುದು ನಮ್ಮ ಶಾಲೆಗೆ ಕೀರ್ತಿ ತಂದಿದೆ. ಇದು ನಮ್ಮ ಸಂಸ್ಥೆಯ 2 ವರ್ಷಗಳ ವಾರ್ಷಿಕ ವರದಿಯಾಗಿದೆ. ನಮ್ಮ ವಿದ್ಯಾಜ್ಯೋತಿ ಶಿಕ್ಷಣ ಸಂಸ್ಥೆಯು ಶಿಕ್ಷಣ, ಕಲೆ ಹಾಗೂ ಕ್ರೀಡೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಶ್ರಮಿಸುತ್ತಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಸದಾ ವಿದ್ಯಾಜ್ಯೋತಿ ಶಾಲೆ ಮತ್ತು ಕಾಲೇಜಾಗಿರಲಿ. ಈ ಸಂಕ್ಷಿಪ್ತವಾದ ವಾರ್ಷಿಕ ವರದಿಯನ್ನು ತುಂಬ ಸುಂದರವಾಗಿ ತಯಾರಿಸಿಕೊಟ್ಟ ಸಿಸ್ಟರ್ ಮೇರಿ ವಿಮಲಾ ಮತ್ತು ತಂಡದವರಿಗೂ ಧನ್ಯವಾದಗಳು.